ಕೇವಲ ಇನ್ನೊಂದೇ ಒಂದು ಗಂಟೆ ದೇಗುಲಗಳ ನಗರಿ ತಮ್ಮ ಸ್ವಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಲ್ಲಿಂದಲೇ ರೋಡ್ ಶೋಗೆ ಚಾಲನೆಯನ್ನ ನೀಡಲಿದ್ದಾರೆ. ಓಕೆ, ಮೋದಿ ವಿರುದ್ಧ ಕಣಕ್ಕಿಳಿಯೋದಕ್ಕೆ ಪ್ರಿಯಾಂಕಾ ಗಾಂಧಿ ಹಿಂದೇಟು ಹಾಕಿದ್ದಾರೆ. ಕಾಂಗ್ರೆಸ್ನಿಂದ 2014ರ ಪರಾಜಿತ ಅಭ್ಯರ್ಥಿ ಅಜಯ್ ರಾಯ್ ಅವರನ್ನ ಕಣಕ್ಕಿಳಿಸ್ತಾ ಇದ್ದಾರೆ. 2014ರಲ್ಲಿ ಕೇವಲ 75,000 ಮತ ಗಳಿಸಿದ್ದವರನ್ನ ರಾಹುಲ್ ಗಾಂಧಿ ಕಣಕ್ಕಿಳಿಸ್ತಾ ಇದ್ದಾರೆ. ಏನಿದರ ಮರ್ಮ? ಇನ್ನು ಕೇವಲ ಒಂದೇ ಒಂದು ಗಂಟೆಯಲ್ಲಿ ದೇಗುಲ ನಗರಿಗೆ PM ಮೋದಿ ಬರ್ತಾ ಇದ್ದಾರೆ. ಪ್ರಧಾನಿಯನ್ನ ಸ್ವಾಗತಿಸಲು ಸಜ್ಜಾಗಿದೆ ಕಾಶಿ ವಿಶ್ವನಾಥನ ನಾಡು. ಸಂಪೂರ್ಣವಾಗಿ ಕೇಸರಿಮಯವಾಗಿ ಇಡೀ ವಾರಣಾಸಿ ಕಂಗೊಳಿಸ್ತಾ ಇದೆ. ಹಡಗಲ್ಲೂ ಮೋದಿ, ಗಂಗೆಯಲ್ಲೂ ಮೋದಿ, ಎಲ್ಲೆಲ್ಲೂ ಮೋದಿ. ಮೋದಿ ರೋಡ್ ಶೋನಲ್ಲಿ ಪಾಲ್ಗೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ. ಸಾವಿರ ಮಂದಿ. 3 ರಿಂದ 4 ಗಂಟೆಗಳ ಕಾಲ ಮೋದಿ ರೋಡ್ ಶೋ ನಡೆಯುತ್ತೆ. 2014ರಲ್ಲಿ ಇದೇ ಕ್ಷೇತ್ರದಿಂದ ಮೋದಿಯ ವಿರುದ್ಧ ಸ್ಪರ್ಧಿಸಿದ್ದ ಅಜಯ್ ರಾಯ್ ಇವರನ್ನ ಈಗ ಕಣಕ್ಕೆ ಇಳಿಸ್ತಾ ಇದೆ. ಕಳೆದ ಬಾರಿ ಸ್ವಲ್ಪ ಫೈಟ್ ಕೊಟ್ಟಿದ್ದು ಮೋದಿಗೆ ಅಂದರೆ ಅದು ಅರವಿಂದ್ ಕೇಜ್ರಿವಾಲ್ ಇದ್ದರು. ಅವರು ಕೂಡ ಸ್ವಲ್ಪ ಮತಗಳನ್ನು ಪಡ್ಕೊಂಡಿದ್ರು. 5,70,000-80,000 ಓಟು ಮೋದಿಯನ್ನು ಪಡ್ಕೊಂಡಿದ್ರೆ ಕೇವಲ 75,000 ಓಟ್ ಪಡ್ಕೊಂಡಿದ್ರು ಅಜಯ್ ರಾಯ್. ಆದರೆ ಈಗ ಅವರನ್ನೇ ಕಣಕ್ಕಿಳಿಸ್ತಾ ಇದ್ದಾರೆ ಅಂದರೆ ಇದರ ಅರ್ಥ ಏನು? ಚುನಾವಣೆಗೂ ಮೊದಲೇ ಕಾಂಗ್ರೆಸ್ ಸೋಲೊಪ್ಪಿಕೊಂಡಿದೆ ಅಂತ ಅರ್ಥೈಸಬಹುದಾ? ಅಥವಾ ಈ ಬಾರಿ ಕಾಂಗ್ರೆಸ್ನ ಅಲೆ ಜಾಸ್ತಿ ಆಗಿದೆ, ಹಾಗಾಗಿ ಅಜಯ್ ರಾಯ್ ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸನ? ಅಥವಾ ಪ್ರಥಮ ಚುಂಬನಂ ದಂತಭಗ್ನಂ ಅಂತ ಮೊದಲ ಚುನಾವಣೆಯಲ್ಲೇ ಪ್ರಿಯಾಂಕಾ ಗಾಂಧಿ ಸೋಲಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಅವಾಯ್ಡ್ ಮಾಡಿದ್ರೆ ರಾಹುಲ್ ಗಾಂಧಿ? ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ಶಬೀರ್ ನನ್ನ ಜೊತೆ ಇವಾಗ ವಾರಣಾಸಿಯಿಂದ ನೇರ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಶಬೀರ್, ಬಹಳ ಆಶ್ಚರ್ಯ, ತುಂಬ ಉತ್ಸಾಹಿತರಾಗಿದ್ದರು ಪ್ರಿಯಾಂಕಾ ಗಾಂಧಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತನ್ಬಿಟ್ಟು. ಆದರೆ ಏಕಾಏಕಿ ಈಗ ಅಭ್ಯರ್ಥಿನೇ ಬದಲಾಗಿದ್ದಾರೆ. ಏನು ಕಾರಣ ಇದಕ್ಕೆ? ಖಂಡಿತವಾಗ್ಲೂ ಅರವಿಂದ್, ಕಳೆದ 2 ತಿಂಗಳಿಂದ ಉತ್ತರ ಪ್ರದೇಶದಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಅಲೆ ಜಾಸ್ತಿ ಆಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾರಾದ್ರೂ ಅಭ್ಯರ್ಥಿ ಇದ್ರೆ ಕಾಂಗ್ರೆಸ್ನಲ್ಲಿ ಅದು ಪ್ರಿಯಾಂಕಾ ಗಾಂಧಿ ಅನ್ನೋದು ಮಾತ್ರ ಕೇಳಿ ಬರ್ತಾ ಇತ್ತು. ಅವರೇ ಕೂಡ ಮೋದಿ ಅವರ ವಿರುದ್ಧ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಬಹಳ ದಟ್ಟವಾಗಿತ್ತು. ಅದಕ್ಕೆ ತಕ್ಕಂತೆ ಪ್ರತಿ ಭಾಷಣದಲ್ಲೂ ಕೂಡ ಅವರು ಮೋದಿಯನ್ನ ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ರು, ಅವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಅದರ ಜೊತೆಗೆ ಇತ್ತೀಚೆಗೆ ಕಳೆದ ತಿಂಗಳು ಕೂಡ ವಾರಣಾಸಿಯಲ್ಲಿ ಏನು ಒಂದು ಬೋಟ್ ನಲ್ಲಿ ಪ್ರಚಾರವನ್ನ ಮಾಡಿದ್ರು. ಅದಾದ ಬಳಿಕ ಅವರು ವಾರಣಾಸಿಯಿಂದ ಕಂಟೆಸ್ಟ್ ಮಾಡ್ತಾರೆ ಅನ್ನೋದು ಬಹಳ ದಟ್ಟವಾಗಿತ್ತು. ಅದರ ಜೊತೆಗೆ ಸೋನಿಯಾ ಗಾಂಧಿ ಅವರ ಕ್ಷೇತ್ರ ಏನು ರಾಯ್ಬರೇಲಿಯಿಂದ ಸ್ಪರ್ಧಿಸ್ತಾರ ಅಂತ ಪತ್ರಕರ್ತರು ಕೇಳಿದಾಗ ವೈ ನಾಟ್ ವಾರಣಾಸಿ ಅಂತ ಕೇಳಿದ್ರು. ಯಾಕೆ ವಾರಣಾಸಿಯಿಂದ ಸ್ಪರ್ಧೆ ಮಾಡಬಾರ್ದು, ನಮ್ಮ ಪಕ್ಷ ಒಪ್ಕೊಂಡ್ರೆ ನಾನು ವಾರಣಾಸಿಯಿಂದ ಸ್ಪರ್ಧೆ ಮಾಡ್ಲಿಕ್ಕೆ ತಯಾರಿ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಏಕಾಏಕಿ ಈಗ ಪ್ರಿಯಾಂಕಾ ಗಾಂಧಿ ಅವರು ಏನು ವಾರಣಾಸಿಯಿಂದ ಸ್ಪರ್ಧೆಗೆ ಹಿಂದೇಟ್ ಹಾಕಿರುವಂತದ್ದು. ಕಳೆದ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧಿಸಿದಂತ ಅಜಯ್ ರಾಯ್ ಅವರನ್ನ ಮತ್ತೆ ಈ ಬಾರಿ ಸ್ಪರ್ಧೆಗೆ ಇಳಿಸಿರುವಂತದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಯಾಕೆ ಈ ನಿರ್ಧಾರ ತೆಗೆದುಕೊಳ್ತು ಅಂತ ನಾವು ನೋಡ್ತಾ ಹೊರಟ್ರೆ ಬಹುಶಃ ಅವರಿಗೆ ಸೋಲಿನ ಏನು ಅನುಭವ ಆಗ್ಬೋದು ಅನ್ನೋದು ಮೊದಲೇ ಗೊತ್ತಾದಂತೆ ಭಾಸವಾಗ್ತಾ ಇದೆ. ಯಾಕಂದ್ರೆ ಈ ಬಾರಿ ಕಳೆದ ಬಾರಿಗಿಂತಲೂ ಈ ಬಾರಿ ವಾರಣಾಸಿಯಲ್ಲಿ ಬಹಳ ಟಫ್ ಫೈಟ್ ಅನ್ನ ನಾವು ಗಮನಿಸಬಹುದು. ಒಂದ್ ಕಡೆ ಬಹಳ ಪ್ರಮುಖವಾಗಿ ಗಮನಿಸೋದ್ರೆ ಕಳೆದ ಬಾರಿ ಹೋಲಿಸ್ಕೊಂಡ್ರೆ ಈ ಬಾರಿ ಟಫ್ ಫೈಟ್ ಇದೆ. ಯಾಕಂದ್ರೆ ಈ ಬಾರಿ ಮೋದಿ ಅಲೆ ಮತ್ತಷ್ಟು ಹೆಚ್ಚಾಗಿರುವಂತದ್ದು. ಜೊತೆಗೆ ಮಹಾಗಠಬಂಧನ್ ಒಂದ್ ಕಡೆ ಆಗಿದೆ, ಜೊತೆಗೆ ಆಪ್ ಕೂಡ ಪ್ರತ್ಯೇಕ ಅಭ್ಯರ್ಥಿಯನ್ನ ಸ್ಪರ್ಧೆಗೆ ಇಳಿಸ್ತಾ ಇರುವಂತದ್ದು. ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ಹಿನ್ನಡೆ ಆಗುವಂತದ್ದು ಸಾಧ್ಯತೆ ಕಂಡು ಬಂದಿರೋದ್ರಿಂದ ಪ್ರಥಮ ಬಾರಿಗೆ ಅವರು ಚುನಾವಣೆಯನ್ನು ಎದುರಿಸ್ತಿದ್ದಾರೆ ಪ್ರಿಯಾಂಕಾ ಗಾಂಧಿ. ಹಾಗಾಗಿ ಅವರಿಗೆ ಹಿನ್ನಡೆ ಆಗಬಾರದು. ಗಾಂಧಿ ಕುಟುಂಬದ ಕುಡಿಗೆ ಹಿನ್ನಡೆ ಆದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ನೆಗೆಟಿವ್ ಇಂಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಅವರು ಮೊದಲ ಚುನಾವಣೆಯಲ್ಲೇ ಸ್ಪರ್ಧೆಗೆ ಇಳಿದು ಸೋಲನ್ನು ಅನುಭವಿಸಬಾರದು. ಅವರಿಗೆ ಒಂದು ಸೇಫೆಸ್ಟ್ ಕಾನ್ಸ್ಟಿಟ್ಯೂನ್ಸಿಯನ್ನ ಹುಡುಕಿ ಸ್ಪರ್ಧೆಗೆ ಇಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಗಳು ನಡೀತಾ ಇರುವಂತದ್ದು. ಹಾಗಾಗಿ ಕಳೆದ ಬಾರಿ ಸ್ಪರ್ಧೆ ಮಾಡಿದಂತ ಅಜಯ್ ರಾಯ್ ಅವರನ್ನ ಈ ಬಾರಿ ಸ್ಪರ್ಧೆಗೆ ಇಳಿಸಬೇಕು ಅನ್ನೋ ಆತ್ಮವಿಶ್ವಾಸದಲ್ಲಿತ್ತು ಕಾಂಗ್ರೆಸ್ ಈ ಸರ್ತಿ. ಮೋದಿ ಅವರನ್ನ ನಾವು ಈ ಸರ್ತಿ ಸೋಲಿಸ್ತೀವಿ, ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ. ಬಟ್ ತೀರ್ಮಾನಗಳು ಮಾತ್ರ ಆ ರೀತಿ ಕಂಡು ಬರ್ತಾ ಇಲ್ಲ. ರಾಹುಲ್ ಗಾಂಧಿ ಅಮೇಥಿ ಜೊತೆಗೆ ವಯನಾಡಲ್ಲಿ ಸ್ಪರ್ಧೆ ಮಾಡ್ತಾರೆ. ಅಮೇಥಿಯಲ್ಲಿ ಅವರಿಗೆ ಸೋಲೋ ಭಯ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಮೋದಿ ವಿರುದ್ಧ ಪ್ರಿಯಾಂಕಾ ಗಾಂಧಿ ದ ಮೇಜರ್ ಟ್ರಂಪ್ ಕಾರ್ಡ್ನ ಬಿಡ್ತೀವಿ ಅಂತಾರೆ, ವಾಪಸ್ ತಗೋತಾರೆ. ಹಾಗಾದ್ರೆ ಗಾಂಧಿ ಕುಟುಂಬದಲ್ಲೇ ಸೋಲಿನ ಒಂದು ಲೆಕ್ಕಾಚಾರ ಇದೆಯಾ ಹಾಗಾದ್ರೆ ಅಂತ?
ಮೇಲ್ನೋಟಕ್ಕೆ ಇದು ಬಹಳ ಸ್ಪಷ್ಟವಾಗಿರುವಂತದ್ದು. ರಾಹುಲ್ ಗಾಂಧಿ ಅವರೇ ಅಮೇಠಿಯಿಂದ ಸ್ಪರ್ಧೆ ಮಾಡಿ ಕಳೆದ ಬಾರಿ 1 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಕೂಡ ಅವರಿಗೆ ಸೋಲಿನ ಅನುಭವ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಯಾಕಂದ್ರೆ ಕಳೆದ 5 ವರ್ಷಗಳಲ್ಲೂ ಕೂಡ ಸ್ಮೃತಿ ಇರಾನಿ ನಿರಂತರವಾದಂತಹ ಸಂಪರ್ಕ ಅಮೇಠಿ ಜನರೊಂದಿಗೆ ಇದ್ರು. ಈ ಬಾರಿ ಅವರ ಕೈಯನ್ನ ಹಿಡಿಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಹಾಗಾಗಿ ಅವರು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಿದೆ ಅನ್ನೋ ಒಂದು ಕಾರಣವನ್ನ ಮುಂದಿಟ್ಕೊಂಡು ಕೇರಳದ ವಯನಾಡಿಂದ ಸ್ಪರ್ಧೆಗೆ ಇಳಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಅವ್ರಿಗೂ ಕೂಡ ಸೋಲಿನ ಭೀತಿ ಇರುವಂತದ್ದು ಬಹಳ ಸ್ಪಷ್ಟವಾಗಿರುವಂತದ್ದು. ಜೊತೆಗೆ ವಾರಾಣಸಿ ಈಗಾಗಲೇ ಮೇಲ್ನೋಟಕ್ಕೆ ಚುನಾವಣಾ ವಾತಾವರಣ ಗಮನಿಸ್ತಾ ಇದ್ರೆ ಮೋದಿ ಪರವಾಗಿರುವಂತಹ ಅಲೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಬಿಎಸ್ಪಿ, ಎಸ್ಪಿ ಮತ್ತೆ RLD ಕೂಡ ಪ್ರಭಾವಿತವಾದಂತಹ ಒಂದು ಅಭ್ಯರ್ಥಿಯನ್ನ ಇಳಿಸ್ತಾ ಇರುವಂತದ್ದು, ಶಾಲಿನಿ ಯಾದವ್ ಅನ್ನೋರನ್ನ ಇಳಿಸ್ತಾ ಇರುವಂತದ್ದು. ಅಂದ್ರೆ ಶಾಲಿನಿ ಯಾದವ್ ಕೂಡ ಮಾಜಿ ಸಂಸದ, ವಾರಾಣಸಿಯ ಮಾಜಿ ಸಂಸದನ ಪುತ್ರಿ ಆಗಿರೋದ್ರಿಂದ ಅವರು ಕೂಡ ತೀವ್ರವಾದಂತಹ ಪೈಪೋಟಿಯನ್ನ ಕೊಡುವಂತಹ ಸಾಧ್ಯತೆ ಇರುವಂತದ್ದು. ಆಪ್ ಕೂಡ ಪೈಪೋಟಿಯನ್ನ ಕೊಡ್ತಾ ಇರುವಂತ. ಯಾಕಂದ್ರೆ ಕಳೆದ ಬಾರಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಮಾಡಿ 2 ಲಕ್ಷಕ್ಕೂ ಹೆಚ್ಚಿನ ಮತಗಳನ್ನ ತೆಗೆದುಕೊಂಡಿದ್ರು. ಹಾಗಾಗಿ ಮೇಲ್ನೋಟಕ್ಕೆ ಗಮನಿಸಿದ್ರೆ ವಾರಾಣಸಿ ಸುಲಭದ ತುತ್ತಲ್ಲ ಕಾಂಗ್ರೆಸ್ಗೆ ಅನ್ನೋದು ಬಹಳ ಸ್ಪಷ್ಟವಾಗಿರುವಂತದ್ದು. ಚುನಾವಣಾ ಪ್ರಚಾರಕ್ಕಾಗಿ ಟ್ರಂಪ್ ಕಾರ್ಡ್ ಅನ್ನ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರನ್ನ ದೇಶಾದ್ಯಂತ ಟ್ರಂಪ್ ಕಾರ್ಡ್ ಆಗಿ ಬಳಸ್ಕೊಂಡ್ರು ಕೂಡ ಗ್ರೌಂಡ್ ಲೆವೆಲ್ಗೆ ಬಂದಾಗ ಅವರಿಗೆ ಸೋಲಿನ ಭೀತಿ ಸ್ಪಷ್ಟವಾಗಿ ಗೊತ್ತಾಗದಂತೆ ಭಾಸವಾಗ್ತಿದೆ. ಹಾಗಾಗಿ ಅವರು ಸ್ಪರ್ಧೆಗೆ ಹಿಂದೇಟು ಹಾಕಿರ್ಬೋದು ಅಂತ ಈಗ ರಾಜಕೀಯ ಚರ್ಚೆಗಳು ಸದ್ಯಕ್ಕೆ ನಡೀತಿದ್ದಾವೆ. ಓಕೆ, ಈಗ ಪ್ರಿಯಾಂಕಾ ಗಾಂಧಿ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದ್ರು. ಬಟ್ ವೈ ಅಜಯ್ ರಾಯ್ ಅಂತಕ್ಕಂಥದ್ದು ಪ್ರಶ್ನೆ. ಪ್ರಬಲ ಅಭ್ಯರ್ಥಿಗಳನ್ನ ಯಾರನ್ನಾದ್ರೂ ಕಣಕ್ಕಿಳಿಸಬಹುದಾಗಿತ್ತು. ಅಜಯ್ ರಾಯ್ನನ್ನೇ ಮತ್ತೆ ಆಯ್ಕೆ ಮಾಡಿದರೆ ಹಿನ್ನೆಲೆ ಏನು ಅಂತ? ಅರವಿಂದ್ ಕಳೆದ ಬಾರಿ ಕೂಡ ಅವರು ಸ್ಪರ್ಧೆಯನ್ನ ಮಾಡಿದ್ರು. ಕಳೆದ ಬಾರಿ 75,000 ಮತಗಳನ್ನ ಅವರು ತೆಗೆದುಕೊಂಡಿದ್ರು. ಅದಕ್ಕೆ ಕಾರಣ ಆಪ್ ಇಂದ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆಯನ್ನ ಮಾಡಿದ್ರು. ಹಾಗಾಗಿ ತೀವ್ರ ಪೈಪೋಟಿ ಏರ್ಪಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಅರವಿಂದ್ ಕೇಜ್ರಿವಾಲ್ ನಡುವೆ. ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಆಗಿತ್ತು. ಹಾಗಾಗಿ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧೆ ಇಲ್ಲ. ಆದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನೇರ ಹಣಾಹಣಿ ನಡೆಯೋದ್ರಿಂದ ಕಳೆದ ಬಾರಿ ಸೋತಂತ ಅಂದ್ರೆ ಅನುಕಂಪದ ಅಲೆ ಏನಾದ್ರೂ ಈ ಬಾರಿ ಅಜಯ್ ರಾಯ್ಗೆ ವರ್ಕೌಟ್ ಆಗ್ಬೋದಾ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಕೊಡುವಂತ ಪ್ರಯತ್ನವನ್ನ ಸದ್ಯಕ್ಕೆ ಕಾಂಗ್ರೆಸ್ ಮಾಡಿದೆ. ಅರವಿಂದ್, ವಾರಣಾಸಿ ಜನರನ್ನ, ಸಾಕಷ್ಟು ಜನರನ್ನ ತಾವು ಮಾತನಾಡಿಸಿದ್ರಿ, ಮೋದಿ ಬಗ್ಗೆ ಏನೋ ಮಾತನಾಡಿದ್ರು. ಬಟ್ ಕೆಲವ್ರನ್ನ ನೀವು ಪ್ರಿಯಾಂಕಾ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಹೇಗಿರುತ್ತೆ ಚಿತ್ರಣ ಅಂತಲೂ ಪ್ರಶ್ನೆ ಮಾಡಿದ್ರಿ. ಜನಗಳ ಉತ್ತರ ಏನಿತ್ತು ಅಲ್ಲಿ? ಅರವಿಂದ್, ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ವಾರಣಾಸಿ ಕಂಡಿರುವಂತದ್ದು. ಬಹಳ ಪ್ರಮುಖವಾಗಿ ನಾವು ಓಟನ್ನ ಮಾಡ್ತಾ ಇರುವಂತದ್ದು ವಾರಣಾಸಿಯ ಸಂಸದರಿಗಲ್ಲ, ಈ ದೇಶದ ಪ್ರಧಾನಿಯಾಗುವಂತ ವ್ಯಕ್ತಿಗೆ. ಕಳೆದ ಬಾರಿ ಅವರು ಪ್ರಧಾನಿ ಅಭ್ಯರ್ಥಿಯಾಗಿ ಬಂದಿದ್ರು, ಅವರನ್ನ ಆಯ್ಕೆ ಮಾಡಿದ್ವಿ. ಈ ಬಾರಿ ಅವರು ಪ್ರಧಾನಿಯಾಗಿ ಬಂದಿದ್ದಾರೆ. ಅವರನ್ನ ಗೆಲ್ಸ್ ಕಳಿಸಿದ್ರೆ ಮತ್ತೊಮ್ಮೆ ಅವರು ಪ್ರಧಾನಿಯಾಗಲಿದ್ದಾರೆ. ಈ ಮೂಲಕ ವಾರಣಾಸಿ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಈಗಾಗಲೇ ನಮಾಮಿ ಗಂಗೆ ಆಗಿರ್ಬೋದು, ಕಾಶಿ ವಿಶ್ವನಾಥ ಕಾರಿಡಾರ್ ಆಗಿರ್ಬೋದು, ಜೊತೆಗೆ ಸ್ವಚ್ಛ ಭಾರತ್ ಯೋಜನೆಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನ ವಾರಣಾಸಿ ಕಂಡಿದೆ. ಹಾಗಾಗಿ ಅವರನ್ನ ಬೆಂಬಲಿಸುವಂತ ಕೆಲಸವನ್ನ ಮಾಡ್ತೀವಿ. ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಒಬ್ರು ಉತ್ತಮ ನಾಯಕರಾಗಿದ್ರು ಕೂಡ ಪ್ರಧಾನಿ ಅಭ್ಯರ್ಥಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಪ್ರಧಾನಿ ಅಭ್ಯರ್ಥಿಯ ಆಪ್ಷನ್ ಇರೋದ್ರಿಂದ ನಾವು ಪ್ರಧಾನಿಯನ್ನ ಆಯ್ಕೆ ಮಾಡ್ತೀವಿ, ಸಂಸದರನ್ನಲ್ಲ ಅನ್ನೋ ಮಾತುಗಳನ್ನ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಪ್ರಧಾನಿಗಳು ಏನಾದ್ರು ನಮ್ಮ ಕ್ಷೇತ್ರದಿಂದ ಪ್ರಧಾನಿಗಳ ಆಯ್ಕೆಯಾಗಿ ಹೋದ್ರೆ ಮುಂದಿನ 5 ವರ್ಷಗಳಲ್ಲಿ ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ವಾರಣಾಸಿ ಕಾಣುತ್ತೆ ಅನ್ನೋದು ಸ್ಥಳೀಯ ಜನರ ಅಭಿಪ್ರಾಯ. ಅರವಿಂದ್, ಓಕೆ, ಇನ್ನು ಇವತ್ತಿನ ವಿಚಾರಕ್ಕೆ ಬರೋಣ. ಮೋದಿ ಅವರ ಆಗಮನ ಎಷ್ಟು ಗಂಟೆಗೆ? ಮೋದಿ ಅವ್ರ ಜೊತೆ ರ್ಯಾಲಿಯಲ್ಲಿ ಭಾಗವಹಿಸೋದಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ? ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ? ಅದ್ರ ಬಗ್ಗೆ ಏನಿದೆ ಮಾಹಿತಿ? ಖಂಡಿತವಾಗ್ಲೂ ಈಗಾಗಲೇ ಬಿಹಾರದ ಪ್ರಚಾರ ಕಾರ್ಯದಲ್ಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ವಾರಣಾಸಿಗೆ ಬರ್ತಾರೆ. 3:30 ಸಂದರ್ಭದಲ್ಲಿ ಕಾಶಿ ವಿಶ್ವನಾಥನ ಸನ್ನಿಧಾನಕ್ಕೆ ಬರ್ತಾರೆ. ಅಲ್ಲಿಗೆ ಬಂದು ಒಂದು ವಿಶೇಷ ಪೂಜೆಯನ್ನ ಮಾಡ್ತಾರೆ. ಪೂಜೆಯನ್ನ ಮಾಡೋ ಮೂಲಕ ಅಲ್ಲಿಂದ ಬನಾರಸ್ ವಿಶ್ವವಿದ್ಯಾಲಯ ಏನಿದೆ ಅಲ್ಲಿಗೆ ಬರ್ತಾರೆ. ಅಲ್ಲಿ ಪಂಡಿತ್ ಮದನ್ ಮೋಹನ್ ಮಾಳ್ವೀಯ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡ್ತಾರೆ. ಅಲ್ಲಿಂದ ಶುರುವಾದಂತಹ ರ್ಯಾಲಿ ಅಸ್ಸಿ ಘಾಟ್ ವಿಶ್ವ ಅಶ್ವಮೇಧ್ ಘಾಟ್ ಹತ್ರ ಬರುತ್ತೆ. ಅಲ್ಲಿಗೆ ಬಂದು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಒಂದು ಗಂಗಾ ಆರತಿಯನ್ನ ಮಾಡ್ತಾರೆ. ಗಂಗಾ ಆರತಿಯನ್ನ ಮಾಡಿ ಈ ನಡುವೆ ಪ್ರಚಾರದ ಸಂದರ್ಭದಲ್ಲಿ ವಾರಣಾಸಿಯ ಜನರನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. ಕಳೆದ 5 ವರ್ಷಗಳಲ್ಲಿ ನಾನು ಏನ್ ಮಾಡಿದೆ ವಾರಣಾಸಿಗೆ, ಮುಂದಿನ 5 ವರ್ಷಗಳಲ್ಲಿ ವಾರಣಾಸಿಗೆ ನಾನು ಏನ್ ಮಾಡ್ಲಿದ್ದೇನೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣವನ್ನ, ನನ್ನನ್ನ ಯಾಕೆ ಬೆಂಬಲಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಮತಯಾಚನೆಯನ್ನ ಮಾಡಲಿದ್ದಾರೆ. ಅದಾದ ಬಳಿಕ ಸಂಜೆ 7:30ಕ್ಕೆ ವಾರಣಾಸಿಯಲ್ಲಿರುವಂತಹ ಪ್ರಮುಖ ಗಣ್ಯರನ್ನ ಭೇಟಿ ಆಗ್ತಾರೆ. ಅವರನ್ನ ಭೇಟಿಯಾಗಿ ಪ್ರಸ್ತುತ ಬೆಳವಣಿಗೆಗಳ ಬಗ್ಗೆ, ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅದಾದ ಬಳಿಕ ನಾಳೆ ಬೆಳಗ್ಗೆ ಒಂದು ಕಾಲಭೈರವನ ಪೂಜೆಯನ್ನ ಮಾಡ್ತಾರೆ. ಬೆಳಗ್ಗೆ 9:30ಕ್ಕೆ 11:30 ಅಷ್ಟೊತ್ತಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್, ಧನ್ಯವಾದ.